ಇವತ್ತು ನನ್ನ ಬೀದಿ ನಾಯಿ ಬೀದಿ ಪಾಲ್ ಥರ ಮಾಡಿರೋ ರೋಜನ್ ಕತೆ ಮುಗಿಸ್ಬಿಟ್ಟಿವತ್ತು ಕತ್ತರಿಸ್ಬಿಟ್ಟಿವತ್ತು. ಆಮೇಲಿಂದ ನಾನು ಏನು ಗೊತ್ತಿರೋನಾಗ ಬಂದು ನಮ್ಮ ಮನೆ ಸೇರ್ಕೊಂತೀನಿ. ಆಮೇಲೆ ಹೆಂಗೋ ಆಸ್ತಿ ಪಾಸ್ತಿ ಎಲ್ಲ ನನ್ನ ಕೈಗೆ ಸೇರ್ತದೆ. ಅವಳ ಹತ್ರ ಹೆಂಗನ ಮಾಡಿ ಕತ್ತಿ ತಗೊಂಡು ಕತ್ತಿನ ಕತ್ತಿಗೆ ಆಸ್ತಿ ಬರ್ಕೊಡು ಅಂತ ಹೇಳಿ ಆಸ್ತಿ ಪೇಪರ್ಗೆಲ್ಲ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಬರ್ತೀನಿ. ಈ ವಿಷಯನ ಯಾರಿಗೂ ಹೇಳ್ದಿದ್ದಂಗೆ ಒಬ್ಬರೇ ಮಾಡಿ ತೆಪ್ಪಗೆ ಮನೆಗೆ ಹೋಗ್ಬಿಟ್ಟು ಸೈಲೆಂಟಾಗಿ ಏನೂ ಗೊತ್ತಿಲ್ಲ ನಂಗೆ ಇದ್ಬಿಡ್ತೀನಿ. ಹಂಗಿದ್ರೆ ನೀನು ಬೆಲೆ ಇಲ್ಲ ಅಂತಂದರೆ ಬೆಲೆನೂ ಇಲ್ಲ, ಎಂಥದೂ ಇಲ್ಲ, ಏನೂ ಇಲ್ಲ. ಅದೇ ನೀನು ಸರಿ. ಏನು ಮಾಡಲಿ, ಒಂದು ಚಾಕ ತಗೊಂಡೋಗ್ಲಾ, ಕತ್ತಿ ತಗೊಂಡೋಗ್ಲಾ, ಏನಾರ ಒಂದು ತಗೊಂಡು ಹೋಗಲೇಬೇಕು. ಇವತ್ತು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾನಂತೂ ಇಂಥ ಬಿಕಾರಿ ಬಾಳು, ಅದು ನನ್ನ ಹೆಂಡ್ತಿ ನನ್ನೇ ನೆನೆಯ ಬೈತಾಳಲ್ಲ ನನ್ನ ಹೆಂಡ್ರು. ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರ್ರಿ. ಲೇ ರೋಜಾ, ಇವತ್ತು ನಿನ್ನ ಕತೆ ಗೋವಿಂದ ನೆನೆಯ ಬುಡಕ್ಕಿಲ್ವೇ? ನಿನ್ನಂತೂ ಬುಡಕ್ಕಿಲ್ಲ. ನಾನಂತೂ ನನ್ನ ಆಸ್ತಿಗೆ ಮೋಸ ಮಾಡಿದೆ ಅಲ್ವಾ, ಬುಡಕ್ಕಿಲ್ಲ. ಮೊದಲು ಮುಚ್ಚಿ ತಗೊಂಡು ಹೋಗೋಣ ಇರು. ಅಮ್ಮೋರೆ, ನೀವೇನು ಚಿಂತೆ ಮಾಡಬೇಡಿ. ಈ ಕಿತ ಎಲ್ಲದ್ರಾಗೂ ಒಳ್ಳೆ ಲಾಭ ಬಂದ್ಬಿಟ್ಟೈತೆ. ಲೆಕ್ಕ ಎಲ್ಲ ಪಕ್ಕ ಬರ್ದ್ಬಿಟ್ಟು ಮಡಗಿವ್ನಿ. ಈ ಕಿತ ನಿಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ. ನೀವು ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿರೋದಕ್ಕೂ ನಮ್ಮ ಆಳುಗಳೆಲ್ಲನೂ ಅಯ್ಯೋ ಯಾರು ಹಿಂದೆ ಮುಂದೆ ನೋಡಿದಂಗೆ ಪಟ ಅಂತ ಕೆಲಸ ಮಾಡಿ ಮುಗಿಸ್ತಾವ್ರಮ್ಮೋರೆ. ನಿಮ್ಗಂತೂ ಲಾಭ ತಲೆ ಕೆಡಿಸ್ಕೊಳಂಗೆ ಇಲ್ಲ. ಎಲ್ಲೋ ಹೊಂಟೋಗ್ಬಿಡ್ತು ಬಿಡಿ ನಿಮ್ಮ ಬಿಸ್ನೆಸ್ ಎಲ್ಲನೂ. ಆ ಫ್ಯಾಕ್ಟ್ರಿ ಜಾಗ ಒಂದು ನಿಮ್ಗೆ ಆಗಿದ್ರೆ ಬೋಸ್ ಅಂದಾಕಿರೋದು. ಅದೇ ಫ್ಯಾಕ್ಟ್ರಿ ಜಾಗ ಒಂದು ನಿಮ್ಗೆ ಆಗಲಿಲ್ಲ, ಏನೋ ಬಿಡಿ. ಆದ್ರೂ ಹೆಂಗನೂ ಬೋಸ್ ಅಂದಕಿನಿಯ ಎಲ್ಲನೂ ಇದಾಗೋಗ್ಬಿಟ್ಟೈತೆ ನೋಡಿ. ಈ ಕಿತ್ತದ್ದು ಲೆಕ್ಕದ ದುಡ್ಡು ಎಲ್ಲನೂ ಇದ್ರಾಗೇನಿಯ ಮಡಗಿವ್ನಿ, ಬೀರುನಾಗೇನಿಯ. ನೀವು ನೆನ್ನೆ ಮನೆ ಇರಲಿಲ್ವಲ್ಲ, ಅದಕ್ಕೆ ಅದ್ರಾಗೆ ಮಡಗಿವ್ನಿ. ಬೀಗುದ್ಕಿ ಎಲ್ಲನೂ ಹಿಗಳಿ ನಿಮ್ಮಿದ್ರಾಗೇನಿಯ ಮಡಗಿವ್ನಿ. ನೋಡು ಅಂತಿತ ಎಣಿಸ್ಕೊಬಿಡಿ. ಅಯ್ಯೋ ಲೆಕ್ಕಾಚಾರಿ ಅವರೇ, ನಿಮ್ಮಿಂದನೇ ನಾನು ಎಷ್ಟೆಲ್ಲ ನೀವು ನನಗೆ ಹೆಲ್ಪ್ ಮಾಡಿದ್ದ. ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳಕ್ಕಾಗುತ್ತಾ? ನೀವೆಲ್ಲ ಏನು ಸಿಕ್ಕಿದ್ರೆ ಸರಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಚೆನ್ನಾಗುತ್ತೆ ಬಿಡಿ. ನೀವು ನನಗೆ ತುಂಬ ಚೆನ್ನಾಗೇ ಸಹಾಯ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ನಿಮ್ಗಂತೂ. ಹೆಂಗೋ ನನ್ನ ಆಸ್ತಿ ಎಲ್ಲ ನನಗೆ ವಾಪಸ್ ಬರೋಂಗಾಯ್ತು, ಎಲ್ಲನೂ ಆಯಿತು. ಹೆಂಗೋ ಈ ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮನೂ ಖುಷಿಯಾಗೈತೆ, ನಾನು ನನ್ನ ಮಗನೂ ಖುಷಿಯಾಗವನಿ, ಎಲ್ಲರೂ ಖುಷಿಯಾಗಿದ್ದೀವಿ. ಏನು ತೊಂದರೆ ಅನ್ನೋದು ಏನಿಲ್ಲ. ಹಿಂಗೆ 100 ಕಾಲ ಖುಷಿಯಾಗಿರ್ರಿ ಅಮ್ಮೋರೆ. ನೀವು ಖುಷಿಯಾಗಿದ್ರೆ ನಮ್ಮಂತ 100 ಜನ ಖುಷಿಯಾಗಿರ್ತೀವಿ. ಇವಳು ನನ್ನ ಹೆಂಡ್ರು ಯಾಕೆ ಇಲ್ಲೋಗಿ ಬಂದವಳೆ? ನನ್ನ ಹೆಂಡ್ರಿಗೂ ಹಂಗೇನೇನಿಯಾ? ಇವಳಿಗೆಲ್ಲ ಏನು ಸಂಬಂಧ? ನನ್ನ ಹೆಂಡ್ರಿಗೂ ರೋಜಂಗೆ ಏನಾರ ಸಂಬಂಧ ಐತಾ? ಇವಳು ಯಾಕೆ ಇಲ್ಲೋಗಿ ಬಂದವಳೆ? ಇವಳೇನಾದ್ರೂ ನನ್ನ ಗಂಡಂಗೆ ಆಸ್ತಿ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ಕೇಳಕ್ಕೇನಾರ ಬಂದ್ಬಿಟ್ಟವಳ ಏನು? ಕೇಳಕ್ಕೆ ನೀನು ಬಂದಿರಬೇಕು ಅಂತ ಅನ್ನಿಸ್ತದೆ. ನನ್ನ ಹೆಂಡತಿ ವಾಪಸ್ ಕೊಟ್ಬಿಡು ಆಸ್ತಿನ ಅಂತ ಹೇಳ್ಬಿಟ್ಟು ಆಸ್ತಿ ವಾಪಸ್ ತರಿಸ್ಕೊಳಕ್ಕೆ ಅಂತೇಳಿ ನಾನು ಗಿಲಾನ್ ಮಾಡ್ತಾವಳ ಏನೋ ಮಾಡ್ತಾ ಇರ್ಬೇಕು ಇವಳು. ನೋಡಿ, ಆ ಲೆಕ್ಕ ದುಡ್ಡಾಗೆ ನೀನು ತಗೊಂಡೋಗ್ಬಿಟ್ಟು ಎಲ್ಲನೂ ಕೆಲಸದವ್ರಿಗೆಲ್ಲ ದುಡ್ಡು ಕೊಟ್ಬಿಡಿ, ಸರಿನಾ? ಎಲ್ಲರಿಗೂ ಎಷ್ಟೆಷ್ಟು ಕೊಡಬೇಕು ಅಂತ ಗೊತ್ತಲ್ಲ. ನಮ್ಮ ದಿನ ಕೂಲಿ ಬರೋರಿಗೆಲ್ಲ ಲೆಕ್ಕ ಮಾಡಿಕ್ಕಿದ್ರಲ್ಲ, ಎಲ್ರಿಗೂ ತಗೊಂಡೋಗಿ ಕೊಟ್ಬಿಡಿ. ಹಂಗೆ ಈ ಕಿತ್ತ ಭತ್ತ ಚೆನ್ನಾಗಿ ಬಂದೈತಲ್ಲ, ಈ ಕಿತ್ತ ಬಂದಿರೋ ಭತ್ತದಾಗೆ ಎಲ್ಲನೂ ಸ್ವಲ್ಪ ಹಂಗೋ ಹಿಂಗೋ ಇದು ಮಾಡಿ ಭತ್ತ ಎಲ್ಲನೂ ಅವ್ರಿಗೆಲ್ಲ ಒಂದೊಂದು ಮೂಟೆ ಹಂಗೆ ಕೊಟ್ಬಿಡಿ. ಪಾಪ ನಮಗೋಸ್ಕರ ಗದ್ದೆ ಆದಾಗಿಂದನೂ ಕಷ್ಟಪಟ್ಬಿಟ್ಟು ದುಡ್ಕೊಂಡು ಇದು ಮಾಡ್ತಾವ್ರೆ. ನಾವು ಒಬ್ಬರೇ ತಿಂದರೆ ಏನು ಸಂದಾಕಿರ್ತದೆ? ಅವ್ರಿಗೂ ಒಂದೊಂಚೂರು ಕೊಟ್ಟರೆ ಪಾಪ ಅವ್ರೂ ಖುಷಿ ಪಡ್ತಾರೆ. ಕೆಲಸದವ್ರು ಖುಷಿ ಪಟ್ಟು ಒಳ್ಳೇದಾಗಲಿ ಅಂತ ಹೇಳಿದ್ರೆ ತಾನೇ ನಮ್ಗೆ ಇಷ್ಟೆಲ್ಲನೂ ಲಾಭ ಗೀಬ ಎಲ್ಲನೂ ಬರೋದು. ಹೆಂಗನ ಮಾಡ್ಬಿಟ್ಟು ಅವ್ರಿಗೆಲ್ಲ ಒಂದೊಂದು ಮೂಟೆ ಹಂಚ್ಬಿಡಿ. ನನ್ನ ಹೆಂಡತಿ ಯಾಕೆ ಕೆಲಸದವ್ರಿಗೆಲ್ಲ ಹಂಚು ಅಂತ ಹೇಳ್ತಾವಳೆ? ಮತ್ತು ರೋಜಾ ಎಲ್ಲೋದ್ಲು? ಅಮ್ಮೋರೆ, ನಿಮ್ಮ ಮನಸ್ಸು ದೇವರಣೆ ಬೆಣ್ಣೆಗಿನ್ನೂ ಹೆಚ್ಚು ಬಿಡಿ. ನಿಮ್ಮ ಮನಸ್ಸು ಬೆಣ್ಣೆಗಿನ್ನೂ ಹೆಚ್ಚು. ನಿಮ್ಮಂಥರು ಇದ್ಬಿಟ್ರೆ ನಮ್ಮಂಥ ಕೂಲಿ ಕೆಲಸದವರು ಎಲ್ಲೋ ಜೀವನ ಮಾಡ್ಕೊಂಡು ಸುಪ್ಪಾಗಿದ್ಬಿಡ್ತೀವಿ ಅಮ್ಮೋರೆ. ನೀವು ಹೇಳ್ದಂಗೆ ಏನೇ ಆಯಿತು ಬಿಡಿ. ಅಮ್ಮೋರೆ, ಮಾದುಂಗೆ ಮಗಳು ಮದುವೆನಂತೆ, ಮಗಳು ಮದುವೆ. ಅಮ್ಮೋರ್ಗೆ ಹೇಳ್ಬಿಟ್ಟು ಒಂದು 50,000 ರೂಪಾಯಿ ದುಡ್ಡು ಇಸ್ಕೊಡೋಕೆ ಹೇಳು, ಬತ್ತೀನಲ್ಲ ಕೂಲಿಗೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಮ್ಮೋರ್ನ ಒಂದು ಮಾತು ಕೇಳ್ಬಿಟ್ಟು ನಿಮ್ಗೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಂ, ಮದುವೆನಾ? ಪರವಾಗಿಲ್ಲ, ಕೊಡೋಣ ಬಿಡಿ. ನಾನೇ ನೋಡಿ ವಿಚಾರ ಮಾಡಿ ದುಡ್ಡು ಕೊಡ್ತೀನಿ, ಸರಿನಾ? ಒಂದ್ಸಲ ಮಗಳನ್ನ ಅವ್ರನ್ನ ಇಬ್ಬರನ್ನೂ ಕರೆದ್ಬಿಟ್ಟು ನಾನೇ ಮನೆ ಕರೆದ್ಬಿಟ್ಟು ದುಡ್ಡು ಕೊಡ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡೋಕೆ ಹೋಗ್ಬಿಡಿ. ಅವರು ಕೊಡ್ತೀವಿ ಅಂತಲೇ ಹೇಳಿ ಕಳಿಸಿ. ನಾಳೆ ಮನೆ ತಕ್ಕ ಬರೋಕೆ ಹೇಳ್ಬಿಡಿ, ಸರಿನಾ? ಮನೆ ತಕ್ಕ ಬಂದರೆ ಎಲ್ಲನೂ ನಾನೇನಿಯಾ ಕೊಡ್ತೀನಿ. ಆಯಿತು ಅಮ್ಮರೆ, ಆಯಿತು. ಏನು ನಡೀತಾಯ್ತಿಲ್ಲಿ? ಏನು ನಡೀತಾಯ್ತಿ ಅಂತಲೇ ಗೊತ್ತಾಯ್ತಿಲ್ವಲ್ಲ? ಏನೋ ನಡೀತೈತೆ. ಅಯ್ಯೋ, ಹುಚ್ಚ ಹೋಗ್ಬಿಡ್ತೀನಿ. ಕತ್ತರಿಸಕ್ಕೆ ಬಂದಿದ್ದು ರೋಜನ್ನ. ಆ ರೋಜ ಕಾಣ್ದಿದ್ದಂಗೆ ರಾಣಿ ಕಾಣಿಸ್ತಾವಳೆ. ರಾಣಿ ಯಾಕೆ ನಮ್ಮ ಮನೆಯಾಗವಳೆ? ರಾಣಿಗೂ ಇಲ್ಲೂ ಏನು ಸಂಬಂಧ? ಯಾರನ್ನು ಕೇಳಲಿ? ಇವಳು ಬಂದ್ಬಿಟ್ಟು ಮನೆ ವ್ಯವಹಾರ ಎಲ್ಲ ಇವಳೇ ನೋಡ್ಕೊಂತಾವಳೆ. ಅವಳು ರೋಜಾ ಎಲ್ಲೋದ್ಲು? ರೋಜನ್ ತಗ ಕಿತ್ಕೊಬಿಟ್ಲು ಆಸ್ತಿ ಪಾಸ್ತಿ ಎಲ್ಲ ನನವೇ ಕಿತ್ಕೊಂಡಿತ್ತಾಳೆ. ನನ್ನ ಹೆಂಡ್ರು ಮೊದಲೇನೇ ಸರಿ ಇಲ್ಲ. ಈ ಲೆಕ್ಕಾಚಾರಿ ತೆಗ್ಬರ ಏನೋ ಡೀಪಾಗಿ ಮಾತಾಡ್ತಾವಳೆ, ಏನೋ ಅಂತ ಗೊತ್ತಾಯ್ತಿಲ್ವಲ್ಲ? ಹೆಂಗೆ ಕಂಡಿಡೀಲಿ ನಾನು? ರೋಜನ್ ಕೊಲೆ ಮಾಡೋಕ್ಕೆ ಬಂದಿದ್ದಕ್ಕೆ ಏನೇನೋ ಆಯ್ತಾಯ್ತು ನನಗಂತೂ. ಇರು, ಇಲ್ಲೇ ಬಚ್ಚಿಕೊಂಡು ನೋಡಿದ್ರೆ ಹೊತ್ತು ಆಮೇಲೆ ಗೊತ್ತಾಯ್ತದೆ. ಇಲ್ಲೇ ಈ ಸೋಫಾ ಹಿಂದೆ ಮಡಿಕೊಬಿಡ್ತೀನಿ.
ಈಗ ಯಾರೂ ಕಾಣಕ್ಕಿಲ್ಲ. ಸರಿ ಅಮ್ಮರೆ, ಆಯಿತು ಆಯಿತು, ಬರ್ತೀನಿ. ಎಲ್ಲನೂ ಲೆಕ್ಕ ಮಾಡಿಬಿಟ್ಟು ಎಲ್ಲರಿಗೂ ಕೊಡೋರಿಗೆಲ್ಲ ಕೊಟ್ಬಿಟ್ಟು ಬರ್ತೀನಿ. ಮತ್ತೆ ಮಕ್ಕಳು ಎಲ್ಲ ಸಂದಕವ್ರ? ನನ್ನ ಮಗ ಚೆನ್ನಾಗವನೆ. ಮಗಳು ಕ್ಷಮಿಸ್ಬಿಡಿ ಅಮ್ಮರೆ, ಮಗಳು ಸಾವುಕಾರರು ಅದು ಬೇಡ ಬೇಡ ಬೇಡ, ಅದೇನು ಹೇಳ್ಬಿಡಿ ಬಿಡಿ. ಅದೆಲ್ಲ ಮರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲ ಮರಿತಾ ಇದ್ದೀನಿ. ದಯವಿಟ್ಟು ಬಿಟ್ಬಿಡಿ, ಆ ವಿಚಾರನ ಬಿಟ್ಬಿಡಿ. ನೀವೇನು ಬೇಜಾರು ಮಾಡ್ಕೊಬೇಡ ಅಮ್ಮರೆ. ನನ್ನ ಮಗಳನ್ನ ನಾನೇ ಇರಿಸ್ಕೊಂಡಿದ್ದಿದ್ರೆ ಇವತ್ತು ನನ್ನ ಮಗಳು ನನ್ನ ಜೊತೆನೇ ಇರ್ತಾ ಇದ್ಲು. ನಾನು ತಪ್ಪು ಮಾಡಿಬಿಟ್ಟೆ. ಇವ್ರ ಜೊತೆ ಬಿಟ್ಬಿಟ್ಟು ಶಾನೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಮ್ಮೋರೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಮ್ಮೋರೆ, ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ, ಸರಿನಾ? ನೀವೇನು ಯೋಚನೆ ಮಾಡಬೇಡಿ. ಅದು ಏನು ಅಂದರೆ, ಅಯ್ಯೋ ಬಿಡಿ, ಪರವಾಗಿಲ್ಲ. ಈಗ ಆ ವಿಚಾರ ಬಿಟ್ಬಿಡಿ. ನಾನು ಯಾವತ್ತೂ ಬಿಟ್ಬಿಟ್ಟಿದ್ದೀನಿ ಆ ವಿಚಾರನ, ಬಿಟ್ಬಿಡಿ. ಹಾಂ ಸರಿ ಅಮ್ಮೋರೆ. ಅಯ್ಯೋ, ಅಮ್ಮವ್ರಿಗೆ ಮಗ ಬದುಕೈತೆ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳಿ ನಾನು? ಒಂದ್ಕಿತ ಸಾವುಕಾರಂಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ನನ್ನ ಮಾತು ಮುರಿಯೋ ಮಾತೇ ಇಲ್ಲ. ನಾನು ಯಾವತ್ತೂ ಮಾತು ಮುರಿದೋನೇ ಅಲ್ಲ. ಪಾಪ ಆ ಮಗಳನ್ನ ಈಗ ಸಾವುಕಾರಂಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮನೆ ಕರ್ಕೊಂಬರಂಗಿಲ್ಲ, ಅಮ್ಮವ್ರಿಗೂ ಹೇಳಂಗಿಲ್ಲ. ಏನು ಮಾಡಲಿ, ಆ ಮಗಿನ ಏನು ಮಾಡಲಿ? ಸುಮ್ಮನೆ ನಾನು ಅಂತ ಹೇಳ್ಬಿಟ್ಟು ಎಳೆ ಮಗನ ಎಷ್ಟು ದಿನ ಅಂತ ಇಟ್ಕೊಂಡ್ಲಿ ನಾನು. ಬಿಟ್ಬಿಡು, ಆಯಿತು. ಏನೋ ಒಂದು ಯೋಚನೆ ಮಾಡೋಣ. ಇವಾಗ ವಿಷಯ ನನ್ನ ಮನಸ್ಸಾಗೆ ಇದ್ಬಿಡ್ಲಿ. ನನ್ನ ಮಗಳು ಹೋಗಿ ಹತ್ತತ್ರ ಒಂದು 10 ತಿಂಗಳಾಯ್ತು. ಸುಮ್ಮನೆ ನಾನು ಇರಿಸ್ಕೋಬೇಕಿತ್ತು ನನ್ನ ಮಗಳನ್ನ. ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇರೋ ಒಬ್ಬ ಮಗುನೂ ಸರಿಯಾಗಿ ನೋಡ್ಕೊಳಕ್ಕೆ ಹಾಕಿಲ್ಲ ನಾನಂತೂ. ಬೇಡ ಬೇಡ ಬೇಡ, ಅದೆಲ್ಲ ಏನು ಬೇಡ, ನೆನೆಸ್ಕೊಳ್ಳೋದೇ ಬೇಡ. ಮಗಳು ಇದ್ಲು, ಇವಾಗಿಲ್ಲ ಅನ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀನಿ. ನನ್ನ ಗಂಡನ ತಾಗ್ಬಿಟ್ನಲ್ಲ, ನನಗೆ ಮೊದಲೇ ನಿಯ ಬುದ್ಧಿ ಇಲ್ಲ. ನನ್ನ ಗಂಡನ ತಾಗ್ಬಿಡ್ಬಾರ್ದಾಗಿತ್ತು. ಅನ್ಯಾಯವಾಗಿ ಸತ್ತೋಗ್ಬಿಟ್ಲು. ಇವ್ರು ಏನು ಮಾತಾಡ್ಕೊಂತವ್ರೆ? ಏನು ನಡೀತೈತೆ? ಮಗಳು ಅಂತ ಹೇಳ್ತಾವಳೆ. ಮಗಳಂತೆ ಮಗಳು, ಅವಳು ಬೇರೆ ಆಸ್ತಿ ಪಾಲು. ಹೆಣ್ಮಕ್ಳು ಬೇಡ ಅಂತ ಹೇಳಿದ್ದೆ ತಾನೆ. ಇವಳಂತೂ ಕೇಳೋದಿಲ್ಲ, ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಲು ಅವತ್ತು. ಬಿಡು, ಅದೆಲ್ಲ ಬಿಡು. ಇವಳು ಇಲ್ಲೇನು ಮಾಡ್ತಾವಳು? ಇವಳು ಮನೆಯಾಳಿ. ಅವಳು ರೋಜಾ ಎಲ್ಲೋದ್ಲು? ಇವತ್ತು ರೋಜಾ ಬರಲಿ, ಅವಳನ್ನ ಸಾಯಿಸ್ಬಿಟ್ಟೆ ನೀನೇ ಹೋಗ್ಬೇಕು. ನಾನಂತೂ ಈ ಮನೆಯಾಳಿ ಏನು ಮಾಡ್ತಾವಳೆ? ಸಾಯಿಸೋಣ ಅಂತ ಹೆಂಗೋ ಬಂದೆ, ಆದರೆ ಸಾಯಿಸೋಕ್ಕೂ ಆಗದೆ, ಬಿಡೋಕ್ಕೂ ಆಗದೆ. ನನ್ನ ತಲೆ ಕೆಟ್ಟೋಯ್ತೈತೆ. ಅಯ್ಯೋ 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 ಅಯ್ಯೋ, ಈ ಎಣ್ಣೆಕ್ಳು ಸವಾಸ ಮಾಡ್ಬಿಟ್ಟು ನನಗೆ ನೆಮ್ಮದಿ ಇಲ್ದಿದಂಗೆ ಹೋಗ್ಬಿಟ್ಟೈತೆ. ಇವಳು ಓದ್ಲು ಅಲ್ಲ, ಈ ಮನೆಯಾಗ ಯಾರ್ಯಾರವ್ರೆ? ಅವಳೆಲ್ಲೋದ್ಲು, ರೋಜಾ ಎಲ್ಲೋದ್ಲು? ಈ ಮನೆಯಾಗ ಏನೇನು ನಡೀತೈತೆ? ಅಯ್ಯೋ, ನನಗೇನೋ ಹಳೇದಕ್ಕಿನ್ನ ಈ ಗೆಟಪ್ ಅಂದರೆ ನೀ ಬಹಳ ಇಷ್ಟ. ಈ ಗೆಟಪ್ ಆಗಿದ್ರೆ ತುಂಬ ಚೆನ್ನಾಗಿರ್ತೀನಿ ನಾನು. ಬಂದ್ಲು ಮಳ್ಳಿ. ನಾನು ಎಂಡ್ರು ಓದ್ಲು, ಇವಳು ಬಂದ್ಲು. ಇವಳು ಲೇ ರೋಜಾ, ಇವತ್ತಿನ ಸಾಯಿ ಬಿಡ್ಬಿಡ್ತೀನಿ ಇರು. ಅಮ್ಮೋರೆ, ಎಲ್ರಿಗೂ ಸಂಬಳ ದುಡ್ಡೆಲ್ಲ ಹಂಚಿದ್ದಾಯ್ತು. ಎಲ್ಲರೂ ಭಾಳ ಖುಷಿ ಪಡ್ತಾರೆ ಅಮ್ಮೋರೆ. ಅಮ್ಮೋರ ಕೈಗೆ ಕೊಡ್ಸೋದಲ್ವಾ, ಇನ್ನೂ ಒಳ್ಳೇದಾಯ್ತದೆ ಅಂತ ಹೇಳ್ತಾ ಇದ್ರು. ಬನ್ನಿ ಅಮ್ಮೋರೆ, ನೀವು ಹೇಳ್ದಂಗೆ ನೀ ಕೂಲಿಯರ್ಗೆಲ್ಲನೂ ದುಡ್ಡು ಹಂಚೇ ಬುಟ್ಟೆ ಅತ್ತಾಗ ಹೆಂಗೋ, ಅದಕ್ಕೆ ನಿಮ್ಮನ್ನೇ ನೋಡಬೇಕು ಅಂತ ಕರಿತಾವ್ರೆ. ಅಯ್ಯೋ 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 ಅಯ್ಯೋ, ನನಗೇನಾರ ಹುಚ್ಚಿಗೆ ಚಿಡ್ದುಬಿಡ್ತಾ ಏನೋ? ನಿಜವಾಗ್ಲೂ ಹುಚ್ಚಿಡ್ದೈತೆ ನನಗಂತೂ. ಅಲ್ಲ, ಆವಾಗಲೇ ಹೇಳಿದ್ದಿವ್ನಿಗೆ ನಾನು ಎಂಡ್ರು ಕೂಲಿ ದುಡ್ಡು ಕೊಡು ಅಂತ. ಈಗ ಬಂದ್ಬಿಟ್ಟು ಯಾಕೆ ಇವಳ ಹತ್ರ ನೀವು ಹೇಳಿದ್ರಲ್ಲ ಅಂತ ಹೇಳ್ತಾವ್ರಲ್ಲ? ನನ್ನ ಕಣ್ಣಿಗೇನಾದ್ರು ಇಬ್ಬರು ಬೇರೆ ಬೇರೆ ಥರ ಕಾಣ್ತಾವ್ರ, ಇಲ್ಲ ಇಬ್ಬರು ಒಂದೇ ಥರ ಕಾಣ್ತಾವ್ರ? ನನಗೆ ಯಾಕೆ ಏನು ಅರ್ಥ ಆಯ್ತಿಲ್ವಲ್ಲ? ಅಯ್ಯೋ ಲೆಕ್ಕಾಚಾರಿ, ಏನ್ಲ ಇದು ಅರ್ಥವೇ ಆಯ್ತಿಲ್ಲ. ಏನ್ಲ ಇದು? ಏನು ಮಾಡೋದು? ಅಯ್ಯೋ, ನಾನು ಬರೋಕ್ಕೆ ಎಲ್ಲ ಆಗ್ತೈತೆ. ನನಗೆ ಸ್ವಲ್ಪ ಕೆಲಸ ಐತೆ. ನನ್ನ ಫ್ರೆಂಡ್ನ ಬೇರೆ ಮಾತಾಡ್ಸ್ಕೊಂಬಿಟ್ಟು ಬರಬೇಕಿತ್ತು. ಅದು ಬೇರೆ ಸ್ವಲ್ಪ ಅದು ಇದು ಎಲ್ಲ ಇತ್ತು ಅದಕ್ಕೆ. ಅಯ್ಯೋ ಸರಿ ಬಿಡಿ, ಅದೇ ಮದುವೆಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇವಾಗ, ಅವ್ರಿಗೂ ಹೇಳ್ದೆ, ಭಾಳ ಖುಷಿಪಟ್ರು. ಅಯ್ಯೋ, ಹೇಳಿದ್ದು ನಾನು ಎಂಡ್ರಲ್ವಾ, ಮತ್ತೆ ಇವಳ ಹತ್ರಕ್ಕೆ ಬಂದ್ಬಿಟ್ಟು ಯಾಕೆ ಹೇಳ್ತಾವ ನೀವು? ಹೌದಾ, ಬಿಡಿ, ಖುಷಿಯಾಗಿರಲಿ. ನಾಳೆ ಬರಕ್ಕೆ ಹೇಳಿ, ಸರಿನಾ? ನಾಳೆ ಬಂದ್ಬಿಟ್ಟು ದುಡ್ಡು ಗಿಡ್ಡು ಎಲ್ಲ ಇಸ್ಕೊಂಡು ಹೋಗಿ ಕೇಳಿ, ನಾನೇ ಎಲ್ಲನೂ ಕೊಟ್ಬಿಡ್ತೀನಿ. ಆಯ್ತಮ್ಮರೆ, ಆಯಿತು. ದೇವತೆ ಬಿಡಿ ನೀವಂತೂ. ಸರಿ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಇನ್ನು ಉಳಿದಿರೋ ಕೆಲಸಗಳು ಏನಾದರೂ ಇದ್ರೆ ಸ್ವಲ್ಪ ಎಲ್ಲ ನೋಡ್ಕೊಂಬಿಡಿ, ಸರಿನಾ? ಉಳಿದಿರೋ ಕೆಲಸ ಎಲ್ಲ ನೋಡ್ಕೊಳ್ಳಿ, ನಾನು ಬರ್ತೀನಿ. ಆಯಿತು. ಅಯ್ಯೋ, ನಾನೇನಾರ ಹುಚ್ಚಾಗಿಚ್ಚಾಗೋಗ್ಬಿಟ್ನಾ? ಆಗೋಗ್ಬಿಟ್ಟೆ ಅನಿಸುತ್ತೆ. ನನ್ನ ಹೆಂಡತಿ ರೋಜಾ ಇಬ್ರು ನನಗೆ ಹಂಗೂ ಹಿಂಗೂ ಕಾಣಿಸ್ತಾರಲ್ಲ. ಇವ್ನು ನೋಡಿದ್ರೆ ಅವಳು ಹೇಳಿದ್ ನನ್ನ ಹೆಂಡತಿ ಮಾಡು ಕೆಲಸನ ಅಂತ ಬಂದ್ಬಿಟ್ಟೆಲ್ಲ ರೋಜಂತ ಹೇಳ್ತಾವನಲ್ಲ. ಏನು ಮಾಡಬೇಕು ಈ ವಿಷಯ ಗೊತ್ತಾಗಬೇಕು ಅಂತ ಹೇಳಿದ್ರೆ? ಅಯ್ಯೋ ಸಾವುಕಾರ, ಬೀದಿಗೆ ಬೀಳದಲ್ದೆ ಹುಚ್ಚನೂ ಆಗ್ಬಿಟ್ಟಲ್ವೇನೋ ನೀನು? ಇಲ್ಲ, ಇದೆಲ್ಲ ಹಿಂಗೆ ನಡ್ಕೊಂಡು ಹೋದ್ರೆ ಆಗಕ್ಕಿಲ್ಲ. ಹೋಗ್ಬಿಟ್ಟು ಒಂದೇ ಕಿತ ಈ ಲೆಕ್ಕಾಚಾರಿನ ಕೇಳ್ತೀನಿ. ಲೆಕ್ಕಾಚಾರಿಗೆ ಮಾತ್ರ ಹಂಗೆ ಕಾಣಿಸ್ತಾಯ್ತಾ, ಇಲ್ಲ ನನಗೂ ಹಂಗೆ ಕಾಣಿಸ್ತಾಯ್ತಾ? ಗೊತ್ತಾಗಬೇಕಲ್ವಾ? ಸರಿ ಹೋಯ್ತು, ಹಂಗೆ ಎಣಿಯ ಮಾಡ್ತೀನಿ.